ಆದ್ಮೇಲೆ ರಾವಣ ಸತ್ತ ತಕ್ಷಣ ಹೇಳ್ತಾನೆ, ಅಯ್ಯೋ ಪಾಪ ಅವನು ಒಳ್ಳೆ ಮನುಷ್ಯ ಇದ್ದ, ಒಂದು ಗುಣ ಸರಿ ಇತ್ತು, ಅವನ ಅಂತ್ಯಕ್ರಿಯೆ ಮಾಡ್ಬೇಕು. ವಿಭೀಷಣ ಬೇಡ ಅಂತಾನೆ, ಇಂಥ ನೀಚ ಅವನಿಗೆ ಯಾಕೆ ಅಂತ್ಯಕ್ರಿಯೆ ಮಾಡ್ಬೇಕು, ಅವ್ನಿಗೆ ಯಾಕೆ ಮಾಡ್ಬೇಕು ಅಂದಾಗ ಮಾಡುವಂತ ಕರುಣೆ ತೋರಿಸಿದವನು. ಅದೇ ಹೇಳ್ತಾರೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ರಾವಣನ ಹೊಡಿಬೇಕು ಅಂತ ಬಂದಾಗ ಗಟ್ಟಿಯಾಗಿ ಹೊಡಿತಾನೆ, ಕೊಲ್ತಾನೆ, ಆದರೆ ಅವನು ಸಾವಿಗೋಸ್ಕರ ಮರುಗ್ತಾನೆ. ಮೃದೂನಿ ಕುಸುಮಾದಪಿ. ಕೊನೆ ಯುದ್ಧ ಹೇಗಿತ್ತು ಅಂತ, ಅದ್ಭುತವಾದ ಯುದ್ಧ ಅದು. ಹೇಗೆ ರಾವಣನ ಮೈಯೆಲ್ಲ ಬಾಣ ತುಂಬ್ಕೊಂಡ್ಬಿಟ್ಟಿದೆ, ರಾವಣನ ಕುಸಿದ್ ಬಿಡ್ತಾನೆ, ಇನ್ನೇನ್ ಬದುಕಲ್ಲ ಅಂತ ತಪ್ಪಂತ ಬೀಳ್ತಾನೆ. ಆ ಕೊನೆ ಯುದ್ಧ ಹೇಗಿತ್ತು ಅಂತ ಹೇಳೋದಕ್ಕೆ ವಾಲ್ಮೀಕಿಗಳಿಗೂ ಶಬ್ದ ಸಾಲಿಲ್ಲ. ವಾಲ್ಮೀಕಿಗಳಂತ ಪ್ರಚಂಡ ಪ್ರತಿಭೆಗೆ ಸಾಲಿಲ್ಲ. ಅವ್ರು ಏನ್ ಹೇಳ್ತಾರೆ ಕೊನೆಗೆ ಅಂದ್ರೆ, ಯುದ್ಧ ಹೇಗಿತ್ತಪ್ಪ ಇದು, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮ ರಾಮ ರಾವಣ ಯುದ್ಧೋರ್ಧಂ ರಾಮ ರಾವಣ ಯೋರಿವ. ಈಗ ರಾವಣ ಯುದ್ಧ ಹೇಗಿತ್ತು, ಹೆಂಗ್ ವರ್ಣನೆ ಮಾಡೋದು? ಗಗನ ಆಕಾಶ ಹೆಂಗಿದೆ ಅಂದ್ರೆ ಏನ್ ಮಾಡೋದು, ಆಕಾಶದಂಗಿದೆ ಅನ್ಬೇಕು, ಅದಕ್ಕಿಂತ ಬೇರೆ ಹೋಲಕ್ ಬೆಲೆ ಇಲ್ಲ ನಮಗೆ. ಆಕಾಶ ಹೆಂಗಿದೆಯಪ್ಪ, ಆಕಾಶದಂಗಿದೆ. ಸಮುದ್ರ ಹೇಗಿದೆ, ಸಮುದ್ರದ ಹಾಗಿದೆ, ಅದಕ್ಕಿಂತ ದೊಡ್ಡ ಹೋಲಿಕೆ ಬರೋದೇ ಇಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ, ಹೇಗೆ ಸಾಗರಕ್ಕೆ ಸಾಗರವೇ ಸಮವೋ, ಸಮುದ್ರಕ್ಕೆ ಸಮುದ್ರವೇ ಸಮವೋ, ಹಾಗೆ ರಾಮ ರಾವಣರ ಯುದ್ಧಕ್ಕೆ ಸರಿಯಾದ ಉದಾಹರಣೆ ರಾಮ ರಾವಣರ ಯುದ್ಧವೇ, ಬೇರೆ ಯಾವುದೂ ಇಲ್ಲ. ಇಂತಹ ಘನವಾದ ಯುದ್ಧ ಮಾಡುವಂತಹ ರಾಮ ಆ ಕರುಣೆಯನ್ನ ತೋರಿಸ್ತಾನೆ, ಪ್ರತಿಯೊಬ್ಬರಿಗೂ ತೋರಿಸ್ತಾನೆ. ಎಷ್ಟರ ಮಟ್ಟಿಗೆ ಅವನು ಘನಘೋರ ಯುದ್ಧ ಮಾಡ್ದ ಅಂದ್ರೆ ಮಾತು ಹೇಳ್ತಾರೆ ವಾಲ್ಮೀಕಿಗಳು ಮುಂದೆ ಯುದ್ಧದಲ್ಲಿ, ಈ ರಾಕ್ಷಸರ ದಿಕ್ ತಪ್ಪಿದಂಗೆ ಆಯ್ತಂತೆ, ಎಲ್ಲಿದ್ ಬಾಣ ಬರ್ತದೆ ಗೊತ್ತಾಗಲ್ಲ. ಇವ್ ನಿಂತಿದ್ದಾನೆ, ಇವನ್ ಕಡೆಯಿಂದ ಸರ ಸರ ಬಾಣ ಬರ್ತಾ ಇದೆ, ಇವನ್ ಯಾವಾಗ ಬಾಣ ಹೂಡ್ತಾನೆ, ಯಾವಾಗ ಬಿಲ್ ಎಳಿತಾನೆ, ಯಾವಾಗ ಗೊತ್ತಾಗ್ತಿರ್ಲಿಲ್ಲಂತೆ. ಅದಕ್ಕೆ ತಮ್ಮ ತಾವೇ ಹೊಡ್ಕೋತಿದ್ರಂತೆ, ಇವನು ಎದುರಿಗಿದ್ದವನೇ ರಾಮ ಅಂತ ಹೊಡ್ಕೋತಿದ್ರಂತೆ. ಅಂಥ ಭಯಂಕರವಾದ ಯುದ್ಧವನ್ನ ಮಾಡದಂತವನು ರಾಮ. ಆದ್ರೆ ಅದ್ರೊಳಗೆ ಹೃದಯದಲ್ಲಿ ಕರುಣೆ ಇದೆ, ಪ್ರೀತಿ ಇದೆ, ಅಂತಃಕರಣ ಇದೆ. ಇದನ್ನಾಗಲೇ ಹೇಳಿದ ಹಾಗೆ ವಿರುದ್ಧವಾದ ಗುಣಗಳು ಮಹಾತ್ಮರಲ್ಲಿ ಜೊತೆಯಾಗಿ ಇರ್ತವೆ, ಅವು ವಿರೋಧ ಆಗೋದಿಲ್ಲ. ಈಗ ಅತ್ಯಂತ ಶ್ರೀಮಂತರಾದವನು ಅತ್ಯಂತ ಕರುಣೆನೂ ಆಗಿರಬಹುದು, ಅತ್ಯಂತ ದಾನಿಯೂ ಆಗಿರಬಹುದು. ಕೆಲವರು ಶ್ರೀಮಂತರಿರ್ತಾರೆ, ದುಡ್ಡು ಕೊಡಲ್ಲ, ಅದು ಒಂದೇ ಗುಣ ಆಯ್ತು. ಆದ್ರೆ ಶ್ರೀಮಂತಿಕೆ ಇದ್ದು ಕೊಡುವಂಥವ್ರು ಒಬ್ಬರು ನಾನು ಕಂಡಿದ್ದೆ ಅಂತವ್ರನ್ನ, ಬಹಳ ದೊಡ್ಡವ್ರು. ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರ ಬಗ್ಗೆ ಬಹಳ ಕಲ್ಪನೆಗಳಿತ್ತು ಜನಕ್ಕೆ. ಬಹಳ ಸ್ವಾರ್ಥಿ ಮನುಷ್ಯ, ಒಂದು ಪೈಸಾ ಕೊಡಲ್ಲ ರೀ ಅವನು, ಭಾರಿ ದುಡ್ಡು ಮಾಡಿದ್ದಾನೆ ಅಂತ. ಅವ್ರ ಜೊತೆಗೆ ನಾನು ಸಾಕಷ್ಟು ಕಡೆ ಹೋಗೋ ಪ್ರಚಾರ ಇತ್ತು. ಅವ್ರು ಆಗಿನ ಕಾಲಕ್ಕೆ ನಾನು ಹೇಳ್ತಿರೋ ಹಾಗೆ 1978-80 ಹೊತ್ತಿಗೆ ಅವರು ಇಂಗ್ಲೆಂಡಲ್ಲಿ MBA ಮಾಡ್ಕೊಂಡ್ ಬಂದವರು. ಪೀಟರ್ ಡ್ರಕ್ಕರ್ ಅಂತ ದೊಡ್ಡ ಮ್ಯಾನೇಜ್ಮೆಂಟ್ ಗುರು, ಅವ್ರ ಕಡೆ ಮೊದಲನೇ ಭಾರತೀಯ ಆತ, PhD ಮಾಡಿದ್ದು. ಬಂದ್ರು, ಬಹಳ ದೊಡ್ಡ ಮರ್ಯಾದೆ ಭಾರತದಲ್ಲಿ, ದೊಡ್ಡ ಕಂಪನಿಗೆಲ್ಲ ಅವರು ಮಾರ್ಗದರ್ಶಕರಾಗಿರೋರು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಆ ಕಾಲಕ್ಕೆ ದಿವಸಕ್ಕೆ 15,000-20,000 ಸಾವಿರ ಚಾರ್ಜ್ ಮಾಡ್ತಿದ್ದಾರಂತೆ ಟ್ರೈನಿಂಗ್. ಐ ಆಮ್ ಟಾಕಿಂಗ್ ಆಫ್ 78-80. ನಾವು ಒಂದ್ಸಲ ಗೋವಾದಲ್ಲಿದ್ದಾಗ ಒಂದು ಹೋಟೆಲ್ಗೆ ಹೋದಾಗ ಊಟ ಮಾಡ್ತಿದ್ವಿ. ಅವರೊಂದು ಪಲ್ಯ ಆರ್ಡರ್ ಮಾಡಿದ್ರು. ಆ ಪಲ್ಯಕ್ಕೊಂದು ರೇಟ್ ಇರುತ್ತಲ್ಲ, ಮನೆಯಲ್ಲ ಪಲ್ಯಕ್ಕೊಂದು ರೇಟು, ಚಪಾತಿಗೊಂದು ರೇಟ್ ಅಲ್ವಾ. ಆ ಪಲ್ಯಕ್ಕೆ ಆಗಿನ ಕಾಲಕ್ಕೆ 150 ರೂಪಾಯಿ ಇತ್ತು. ಆಗಿನ ಕಾಲ ನೆನೆಸ್ಬೇಕು ನೀವು, 78-80. ನಾವು ಹೇಳಿದ್ವಿ, ನೀವು ತಗೋಬಹುದು ಸರ್, ನಿಮಗೇನು ದಿನಕ್ಕೆ 15-20 ಸಾವಿರ ಗಳಿಸ್ತೀರಿ, ನಮಗೆ ಆರ್ಡರ್ ಮಾಡೋಕ್ಕಾಗತ್ತಾ ಅಂತದೆಲ್ಲ ಅಂತ. ಅವ್ರು ಹೇಳಿದ್ರು, ಹೌದಪ್ಪ, ನನಗೆ ಆರ್ಡರ್ ದಿನ ತಿನ್ಬೋದು ಇಂಥದ್ದು, ನಾನು ಬೇಕಾದ್ರೆ ನನ್ನ ಸಂಬಳದಲ್ಲಿ, ಅದು ನಾನು ಮಾಡಲ್ಲ, ಅದನ್ನ ಬೇರೆ ಕೆಲಸಕ್ಕೆ ಇಟ್ಟಿರ್ತೀನಿ ಅಂದ್ರು. ಯಾರಿಗೂ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಎಷ್ಟು ದೊಡ್ಡ ಮನುಷ್ಯ. ಒಂದ್ಸಲ ಮನೆಗೆ ಕರೆದ್ರು, ಬನ್ನಿ ಅಂತ. ನಾನು ನಮ್ಮ ಅಧ್ಯಕ್ಷರು ಎಲ್ಲ ಜೊತೆಗೆ ಹೋದ್ವಿ. ದೊಡ್ಡ ಮನೆ, ಅದ್ರ ಒಳಗೆ ಏನ್ ಫರ್ನಿಚರ್, ಜಮಖಾನೆ ಆಶ್ ಕೂತಿದ್ದಾರೆ, 1-2 ಬಿದಿರಿನ ಕುರ್ಚಿ, 1 ಟಿಪ್ಪ ಇತ್ತು, ಅಷ್ಟು ಸಿಂಪಲ್ ಮನೆ. ಬಂದ್ರಿ, ಸಂತೋಷ ಆಯ್ತು ನನಗೆ, ಕೂತ್ಕೊಳ್ಳಿ ಅಂದ್ರು. ಎಲ್ಲರಿಗೂ ಕಾಫಿ ಎಲ್ಲ ಕೊಟ್ರು. ಕೊಟ್ಟ ಮೇಲೆ ಒಂದು ಪ್ಯಾಕೆಟ್ ತಂದ್ರು. ನನಗೇನು ಕಣ್ಣು ಕಟ್ಟಿದಂಗಿದೆ. ಒಂದು ಪ್ಯಾಕೆಟ್ ತಂದು, ಇನ್ ತಗೊಳ್ಳಿ, ನಿಮ್ ಸಂಸ್ಥೆಗೆ ಬಳಸ್ಕೋಬಹುದು ಇದನ್ನ ಅಂತ ಕೊಟ್ರು ನಮ್ಮ ಅಧ್ಯಕ್ಷರಿಗೆ. ಏನಿದು ಅಂತ ಕೇಳಿದ್ರು ಅವ್ರು. ಏನಿಲ್ಲ, ಒಂದು ಶೇರ್ ಇದೆ ನಂದು, ಶೇರ್ ನಿಮ್ಮ ಕಂಪನಿ, ನಿಮ್ಮ ಸ್ಕೂಲ್ ಹೆಸರು ಬರ್ದಿದ್ದೀನಿ, ನಿಮ್ ಸಂಸ್ಥೆಗೆ ಬಳಸ್ಕೊಳ್ಳಿ ಇದನ್ನ ಅಂದ್ರು. ನಮ್ಮ ಅಧ್ಯಕ್ಷರಿಗೆ ಇದು ಏನು ಶೇರೋ ಎಷ್ಟಿದೆಯೋ ಗೊತ್ತಿಲ್ಲ, ಏನ್ ಕಿಮ್ಮತ್ ಗೊತ್ತಾಗಲ್ಲ ನಮಗೆ. ಮನೆಗೆ ತೊಗೊಂಡ್ ಬಂದ್ವಿ. ಅವ್ರು ಕೊಡೋದು ಹೇಗೆ ಕೊಟ್ರೆ ಗೊತ್ತಾ, ಮೇಲೆ ತುಳಸಿ ದಳ ಇಟ್ಟು, ಇವತ್ತಿಂದ ನಿಮ್ದು ಅಂತ ಕೊಟ್ರು. ನಮ್ಮ ಅಧ್ಯಕ್ಷರು ಮನೆಗೆ ತಂದು ನೋಡಿದ್ರು, ಬಿಚ್ಚು ನೋಡಿದ್ರೆ ನೀವು ನಂಬಲಿಕ್ಕಿಲ್ಲ. ಅಗೇನ್ 1980 ಹೊತ್ತಿಗೆ ನೆನೆಸ್ಕೋಬೇಕಿದನ್ನ. ಆಗಿನ ಕಾಲಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಶೇರ್. ನಮ್ಗೇನು, ಮನೆಗೆ ಹೋದವರಿಗೆ ಎಲೆ ಅಡಿಕೆ ಕೊಡಲ್ಲ, ಆ ಥರ ಕೊಟ್ಟು ಕಳಿಸ್ಬಿಟ್ರು 2.5 ಕೋಟಿ ರೂಪಾಯಿದು. ಗಾಬರಿ ಆಗೋಯ್ತು ಇವರಿಗೆ. ಅಯ್ಯೋ ಕತಿಯ, ಇಷ್ಟು ಸುಲಭ ಕೊಡೋದು 2.5 ಕೋಟಿ ರೂಪಾಯಿ, ಅದನ್ನು ಬಳಸ್ಕೊಳ್ಳಿ,
ಸಂಸ್ಥೆಗೋಸ್ಕರ. ಮತ್ತು ಇನ್ನೊಂದು, ನಾನು ಕೊಟ್ಟೆ ಅಂತ ಯಾರು ಮುಂದೆ ಹೇಳಬಾರ್ದು, ಕಂಡೀಷನ್. ಆಶ್ಚರ್ಯ ಆಯಿತು. ನಮ್ಮವ್ರು ಏನು ಮಾಡಿದ್ರು, ಆ ಶೇರ್ಗಳನ್ನು ನಮ್ಮ ಹೆಸರಿಗೆ ಬದಲಾಯಿಸ್ಕೊಳ್ಳಿಲ್ಲ. ಒಂದು 6 ತಿಂಗಳು ಬಿಟ್ಬಿಟ್ರು. ಇನ್ನೂ ರೇಟ್ ಜಾಸ್ತಿ ಆಗ್ತದೆ ಅಂತನೋ ಗೊತ್ತಿಲ್ಲ. ಮತ್ತೆ ನನ್ನ ಕಡೆ ಒಂದು ಚೆಕ್ ಬಂತು ಅವ್ರ ಕಡೆಯಿಂದ. ನೋಡಿ, ಅವತ್ತಿಗೆ ಕೊಟ್ಬಿಟ್ಟಿದ್ದೇನೆ ನಾನು, ಅವತ್ತು ಇವನು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಇನ್ನು. ಅದರಿಂದ ಕಳೆದ 3 ತಿಂಗಳಲ್ಲಿ ನನ್ನ ಡಿವಿಡೆಂಡ್ ಕೊಟ್ಟಿದ್ದಾರೆ, ಅದು 30,000 ರೂಪಾಯಿ. ಅದು ಅವತ್ತೇ ಕೊಟ್ಟಿರೋದು, ನನಗಲ್ಲ, ನಿಮಗೆ ಅದು. ಈ ಥರ ನಂತರ ನೋಡಿದರೆ ಆ ಮನುಷ್ಯ ರಾಮಕೃಷ್ಣ ಆಶ್ರಮಕ್ಕೆ, ಅಲ್ಲಿ ಬಾಲ ಮಂದಿರಕ್ಕೆ, ಅಲ್ಲಿ ಹಾಸ್ಟೆಲ್ಗೋಸ್ಕರ ಎಷ್ಟು ಕೋಟಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಲಕ್ಷ ಗಟ್ಟಲೆ ಕೊಟ್ಟಿದ್ದಾರೆ. ಹೊರಗಡೆ ಏನೂ ಗೊತ್ತಾಗಲ್ಲ, ಸಿಂಪಲ್ ಆಗಿರ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಎರಡೂ ಸಾಧ್ಯ ಇದೆ. ದಿನಕ್ಕೆ 15,000 20,000 ರೂಪಾಯಿ ಚಾರ್ಜ್ ಮಾಡೋರು ಕಂಪನಿಯಿಂದ. ಜನ ಏನಂತಿದ್ರು, ಸ್ವಾರ್ಥಿ ಅವನು, ಕಬಡ್ಡಿ ದುಡ್ಡು ಗಳಿಸ್ತಾನೆ, ಏನ್ ಮಾಡ್ತಾನೆ ದುಡ್ಡು ಅಂತ. ಆದ್ರೆ ಗೊತ್ತಿಲ್ಲ, ಈ ಕಡೆ ಪಡ್ಕೊಂಡಂತ ಮನುಷ್ಯ ಅಷ್ಟನ್ನು ಆ ಕಡೆ ಕೊಡ್ತಿದ್ರು ಅಂತ. ರಾಮ ಅಂತವನು. ಕೋಪ ಬಂದಂಗ ಅನ್ಸತ್ತೆ, ಆದ್ರೆ ಕೋಪ ಬಂದಾಗ ಒಳಗಡೆ ಶಾಂತತೆನೂ ಇದೆ. ಕೋಪ ಶಾಂತತೆಗಳು ಒಂದಕ್ಕೊಂದು ವಿರುದ್ಧವಾಗಿಲ್ಲದೆ ಸಹಕಾರಿಯಾಗಿ ಬದುಕಿದಂಥದ್ದು ಮಹಾತ್ಮರ ಜೀವನದಲ್ಲಿ. 2 ಘಟನೆಗಳನ್ನು ವಾಲ್ಮೀಕಿಗಳು ಒತ್ತಿ ಹೇಳ್ತಾರೆ. ಒಂದು, ರಾವಣನ ಕೊಲ್ಲೋ ಪ್ರಸಂಗ ಬಂದಾಗ. 2ನೇದು, ಸಮುದ್ರ ಒಣಗಿಸ್ತೇನೆ ಅಂತ ಹೋದಾಗ ರಾಮ ಕ್ರೋಧವನ್ನು ತೋರಿಸೋದು 2 ಸಂದರ್ಭದಲ್ಲಿ. ಕ್ರೋಧ ತೋರಿಸ್ತಾನೆ, ಮರುಕ್ಷಣವೇ ಪ್ರೀತಿ ಒಕ್ಕಿ ಬರ್ತದೆ. ಆದ್ದರಿಂದ ವಾಲ್ಮೀಕಿಗಳಿಗೆ ಹೇಳಿದಂಥ ಈ ಪ್ರಶ್ನೆ ಇದೆಯಲ್ಲ, ದೇವತೆಗಳು ಕೂಡ ಹೆದರುವಂತ ಶೌರ್ಯ ಇದ್ರೂ ಕೂಡ ಮನಸ್ಸಿನಲ್ಲಿ ಶಾಂತತೆ ಇದೆ, ಪ್ರೀತಿ ಇದೆ, ಅಂತಃಕರಣ ಇದೆ ಅಂತ ಮನುಷ್ಯ ರಾಮ. ಹೀಗೆ ವಾಲ್ಮೀಕಿ ಕೇಳಿದಂತ 16 ಪ್ರಶ್ನೆಗಳ ಗರ್ಭವನ್ನು ಹೋಗಿ ನೋಡಿದಾಗ, ರಾಮಾಯಣವನ್ನು ನೋಡೋದಾದ್ರೆ ಇಂತಹ ಗುಣಗಳು ರಾಮನಲ್ಲಿದ್ದಾವೆ ಅಂತ. ಈಗ ಪ್ರಶ್ನೆ ಕೇಳಿದ ವಾಲ್ಮೀಕಿಗಳು 16 ಗುಣಗಳ ಬಗ್ಗೆ, ಆದರೆ ರಾಮನ ಕಡೆ 16,000 ಗುಣಗಳಿದ್ದಾವೆ. ಒಂದೊಂದು ಘಟ್ಟದಲ್ಲಿ ಒಂದು ಗಣವನ್ನು ಕಣ್ಕೊಂಡು ಹೋಗುತ್ತೆ. ನಾವು ಮುಂದೆ ಕತೆ ಹೋಗ್ತಿರ್ಬೇಕಾದ್ರೆ, ರಾಮಾಯಣವನ್ನು ನೋಡ್ಬೇಕಾದ್ರೆ ಒಂದೊಂದು ಶ್ಲೋಕದಲ್ಲಿ ಅವನ ಅರ್ಥ ಹೇಗೆ ಬರುತ್ತೆ, ವಾಲ್ಮೀಕಿಗಳು ಹೇಗೆ ಸಾಧಿಸಿಟ್ಟಿದ್ದಾರೆ ಅನ್ನೋದನ್ನು ನೋಡ್ಬೇಕು. ರಾಮಾಯಣ ಕಥೆ, ಶ್ರೀರಾಮಚಂದ್ರನ ಕಥೆ ಬಹಳ ದೊಡ್ಡದು. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪ್ರೋಕ್ತಾಂ ಮಹಾಪಾತಕನಾಶನಂ ಅಂತ. ಈ ರಾಮಾಯಣ ಕಥೆಯೊಳಗೆ ಒಂದು ಅಕ್ಷರವನ್ನು ಯಾರಾದರೂ ಗೌರವದಿಂದ ಕೇಳಿದ್ರೆ ಮಹಾಪಾತಕಗಳ ನಾಶ ಆಗ್ತವೆ ಅನ್ನುವಷ್ಟರ ಮಟ್ಟಿಗೆ ರಾಮನ ಕೀರ್ತಿ ಇದೆ. ಆದ್ದರಿಂದ ಇಲ್ಲಿವರೆಗೂ 16 ಗುಣಗಳನ್ನ ಕೇಳಿದ್ದೇವೆ. 2ನೇ ಶ್ಲೋಕ ಸಂಪನ್ನ ಆಯ್ತು. ಈಗ ಬಾಲಕಾಂಡದಲ್ಲಿ 2ನೇ ಶ್ಲೋಕ ಆಗಿರೋದು ಇಷ್ಟೊತ್ತಾದ್ರು. ಇನ್ನು ಮುಂದೆ ಬಾಲಕಾಂಡವನ್ನು ಬೆಳೆಸ್ಕೊಂಡು ಹೋಗೋಣ.